ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೊಟ್ಟೆ ಆ್ಯಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಒಂದು ವಿಡಿಯೋದಲ್ಲಿ ಟಾಪರ್ಸ್ ಸೀಕ್ರೆಟ್ ಏನೇನು ಅಂತ ಅದನ್ನ ಈಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಅಂದರೆ ಎಕ್ಸಾಮಲ್ಲಿ ಏನು ಟಾಪರ್ ಆಗಿರ್ತಾರೆ, ಪ್ರತಿ ಇಯರ್ ಟಾಪರ್ ಅಂತ ಹೇಗೆ ಅವರು ಸ್ಟಡೀಸಲ್ಲಿ ಮುಂದೆ ಇರ್ತಾರೆ, ಅವರು ಏನೆಲ್ಲ ಫಾಲೋ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಟಾಪರ್ಸ್ ಆಗಿರೋರು ಡೇ 1 ಇಂದ ಅವರು ಸ್ಟಡೀಸ್ನ ಸ್ಟಾರ್ಟ್ ಮಾಡ್ತಾ ಹೋಗುವಂಥದ್ದು. ಓಕೆ, ಸೊ ಅಂದರೆ ಅದ್ರ ಜೊತೆಗೆ ಏನಂದರೆ ಒಂದು ಪ್ರಾಪರ್ ಆಗಿ ಎಲ್ಲಿ ಓದಬೇಕು ಅನ್ನೋದಕ್ಕೆ ಒಂದು ಪ್ರಾಪರ್ ಪ್ಲೇಸ್ನ ಇಟ್ಕೊಳ್ಳೋ ಅಂಥದ್ದು, ಸ್ಟಡಿ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಂಡು ಪ್ರಾಪರ್ ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಳೋ ಅಂಥದ್ದು, ಆ್ಯಂಡ್ ಹಾಗೆ ಅವತ್ತಿನ ದಿವಸನೇ ಓದೋ ಅಂಥದ್ದು. ಓಕೆ, ಆ್ಯಂಡ್ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಮೆಟೀರಿಯಲ್ಸ್ನ ಜೋಡಿಸ್ಕೊಂಡು ಆ್ಯಂಡ್ ಅದಕ್ಕೆ ಅವರಿಗೆ ಅವ್ರನ್ನ ಜಾಸ್ತಿ ಓದೋ ಕಡೆ ಪ್ರಮೋಟ್ ಮಾಡ್ಕೊಳ್ಳೋ ಅಂಥದ್ದು, ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸೌಕರ್ಯಗಳನ್ನ ಅವರಲ್ಲಿ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಏನಂದರೆ ಇವರು ಎಲ್ಲದಕ್ಕೂ ರೆಗ್ಯುಲರ್ ಆಗಿರ್ತಾರೆ. ಅಂದರೆ ಒಂದು ಸ್ಕೂಲಿಗೆ ಹೋಗೋದಾಗಿರ್ಬೋದು, ಕಾಲೇಜ್ ಹೋಗೋದಾಗಿರ್ಬೋದು, ರೆಗ್ಯುಲರ್ ಆಗಿರ್ತಾರೆ. ಎಲ್ಲ ಕ್ಲಾಸಸ್ಸಿಗೂ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾರೆ. ಆ್ಯಂಡ್ ಹಾಗೆ ಅವರು ಟೈಮ್ ಟೇಬಲ್ ಏನು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾರೆ, ಒನ್ ಡೇನು ಸ್ಕಿಪ್ ಮಾಡದೇ ಇರೋ ಹಾಗೆ. ಓಕೆ, ಸೊ ಈ ಥರ ಒಂದು ರೆಗ್ಯುಲರ್ ಆಗಿ ಮಾಡುವಂಥದ್ದು. ಆ್ಯಂಡ್ ಥರ್ಡ್ ಒನ್ ಏನಂತ ಅಂದರೆ ಇಲ್ಲಿ ಅವರು ಎಲ್ಲ ಕಾನ್ಸೆಪ್ಟ್ಗಳನ್ನು ಅಷ್ಟೇ ಈಕ್ವಲ್ ಆಗಿ ಓದೋ ಅಂಥದ್ದು. ಓಕೆ, ಯಾವುದೋ ಒಂದು ಈಸಿ ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ಎಲ್ಲ ಕಾನ್ಸೆಪ್ಟಿಗೂ ಎಲ್ಲ ರೀತಿ ಟೈಮ್ನ ಕೊಟ್ಟು ಓದ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಓದಬೇಕಾದ್ರೆ ಹೇಗೆ ಅಂದರೆ ಕರೆಕ್ಟಾಗಿ ಯಾವ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಅದನ್ನು ನೋಟ್ ಮಾಡ್ಕೊಳ್ತಾರೆ. ಹೇಗೆ ಅಂದರೆ ಒಂದು ಅಂಡರ್ಲೈನ್ ಮಾಡ್ಕೊಳ್ಳೋ ಅಂಥದ್ದು, ಈಗೊಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅನ್ನೋ ಅಂಥದ್ದು. ಆ್ಯಂಡ್ ಅದು ವೆಯ್ಟೇಜ್ ಅಂದರೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ. ಈಗ 1 ಮಾರ್ಕಿಗೆ ಬರೋದಾದ್ರೆ ಆ ಕಾನ್ಸೆಪ್ಟ್ ಮುಂದೆ ಅಂಡರ್ಲೈನ್ ಮಾಡಿಕೊಂಡು ಜಸ್ಟ್ 1 ಸ್ಟಾರ್ನ ಕೊಡುವಂಥದ್ದು. ಆ್ಯಂಡ್ ಈ ಕಾನ್ಸೆಪ್ಟ್ 2 ಮಾರ್ಕ್ಸಿಗೆ ಬರ್ತಾಯಿದ್ರೆ 2 ಸ್ಟಾರ್, 3 ಮಾರ್ಕ್ಸಿಗಾದರೆ 3 ಸ್ಟಾರ್. ಸೊ ಆ ಥರ ನೋಟ್ ಮಾಡ್ಕೊಳ್ಳೋ ಅಂಥದ್ದು. ಓಕೆ, ಅವ್ರದ್ದೇ ಆದಂಥ ಒಂದು ನೋಟ್ಸ್ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾರೆ. ಆ್ಯಂಡ್ ಜೊತೆಗೆ ಫ್ಲ್ಯಾಶ್ ಕಾರ್ಡ್ಸ್ನ ಮಾಡ್ಕೊಳ್ತಾರೆ. ಓಕೆ, ಸೊ ಈ ಥರ ಎಲ್ಲ ಮಾಡಿಕೊಂಡು ಅದರಲ್ಲಿ ಇಂಪಾರ್ಟೆಂಟ್ ಯಾವ್ದ್ಯಾವ್ದಿದೆ ಅಂತ ಅಲ್ಲೇ ನೋಟ್ ಮಾಡಿಕೊಂಡು ಅದಕ್ಕೆ ಜಾಸ್ತಿ ಫೋಕಸ್ ಮಾಡಿ ಅದನ್ನು ಓದೋವಂಥದ್ದು. ಆ್ಯಂಡ್ ಆ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್ ಏನೇನು ಫ್ರೇಮ್ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ಪ್ರಿಪೇರ್ ಆಗುವಂಥದ್ದು. ಸೊ ಇದು ಮೂರನೇದಾಗಿ ಮಾಡೋ ಅಂಥದ್ದು. ಓಕೆ, ಆ್ಯಂಡ್ ಇವರು ಯಾವುದೇ ರೀತಿ ಲೇಸಿನೆಸ್ನ ತೋರಿಸೋದಿಲ್ಲ. ಓಕೆ, ಯಾವ ಕ್ಲಾಸು ಇಂಟ್ರೆಸ್ಟ್ ಇಲ್ಲ ಅಂತ ಸ್ಕಿಪ್ ಮಾಡೋದಿಲ್ಲ. ಓಕೆ, ಸೊ ಇವತ್ತು 1 ಡೇ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡೋದಿಲ್ಲ. ಆ್ಯಂಡ್ ಅದ್ರ ಬದಲು ಅದನ್ನು ಏನು ಮಾಡ್ತಾರೆ, ಅವರು ಮೈಂಡ್ನ ಫೋಕಸ್ ಮಾಡೋದಕ್ಕೆ, ಕಾನ್ಸಂಟ್ರೇಟ್ ಮಾಡ್ಕೊಳೋಕ್ಕೆ ಹೇಗೆ ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಒಂದು ಪ್ರಾಪರ್ ಫುಡ್ನ ತಗೊಳ್ಳೋ ಅಂಥದ್ದು, ಒಂದು ಸ್ಲೀಪಿಂಗ್ ಪ್ಯಾಟ್ರನ್ನ ಡೆವಲಪ್ ಮಾಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಮೇಯ್ನಾಗಿ ಅವ್ರ ಮೈಂಡ್ನ ಫೋಕಸ್ ಮಾಡೋದಕ್ಕೆ ಧ್ಯಾನನ ಮಾಡೋ ಅಂಥದ್ದು. ಓಕೆ, ನಿಮ್ಮ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಯೋಗ ಅಥವಾ ಒಂದು ಎಕ್ಸಸೈಸ್ ಮಾಡೋ ಅಂಥದ್ದು, ಇಲ್ಲ ಯಾವುದೋ ಒಂದು ಇಂಟ್ರೆಸ್ಟ್ ಇರೋಂಥ ಟಾಪಿಕ್ನ ಓದೋ ಅಂಥದ್ದು, ಹೊಸದಾಗಿ ಕಲಿಯೋವಂಥದ್ದು. ಇವಾಗ ನಮಗೆ ಯಾವುದೋ ಒಂದು ಇಂಟ್ರೆಸ್ಟ್ ಇದೆ. ಓಕೆ, ಇಲ್ಲ ಯಾವುದೋ ಒಂದು ನ್ಯೂಸ್ ಪೇಪರ್ಲಿ ಯಾವುದೋ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್, ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಫಸ್ಟ್ ಎದ್ದ ತಕ್ಷಣ ಒಂದು 10 ಮಿನಿಟ್ಸ್ ಅದಕ್ಕೆ ಟೈಮ್ ಕೊಟ್ಬಿಟ್ರೆ ಅದು ಏನು ಮಾಡುತ್ತೆ, ಇನ್ನು ಉಳಿದೋದಕ್ಕೆ ಹೊಸದಾಗಿ ಕಲಿಯೋದಕ್ಕೆ ಪ್ರೇರೇಪಿಸುತ್ತೆ. ಸೊ ಈ ಥರ ಅವರು ಲೇಸಿನೆಸ್ನ ಅವಾಯ್ಡ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗಿದ್ದ ಕಡೆ ಅವ್ರ ಮೈಂಡ್ನ ಫೋಕಸ್ ಮಾಡ್ಕೊಳ್ತಾರೆ. ಸೊ ಅದ್ರ ಥ್ರೂ ಅವರು ಸ್ಟಡೀಸ್ಗೆ ಡೈವರ್ಟ್ ಮಾಡ್ಕೊಳ್ತಾರೆ ಅವ್ರ ಮೈಂಡ್ನ. ಸೊ ಈ ಥರ ಮಾಡೋ ಅಂಥದ್ದು. ಆ್ಯಂಡ್ ಇದು 4th ಆಗಿ. ಆ್ಯಂಡ್ ನೆಕ್ಸ್ಟ್ 5th ಆಗಿ ಅವ್ರು ಏನು ಫಾಲೋ ಮಾಡ್ತಾರೆ ಅಂದರೆ ಒಂದು ಟೆಕ್ನಿಕ್ನ ಫಾಲೋ ಮಾಡ್ತಾರೆ. ಸ್ಟಡಿ ಟೆಕ್ನಿಕ್ ತುಂಬಾ ಫೇಮಸ್ ಆಗಿರೋಂಥ ಟೆಕ್ನಿಕ್ ಪೊಮೊಡೋರೋ ಮೆಥಡ್ ಅಂತ ಫಾಲೋ ಮಾಡ್ತಾರೆ. ಓಕೆ, ಪೊಮೊಡೋರೋ ಮೆಥಡ್ ಅಂತ ಅಂದರೆ ಸೊ ಏನಂದರೆ ಇದರಲ್ಲಿ 25 ಮಿನಿಟ್ಸ್ ಓದ್ತಾರೆ, 5 ಮಿನಿಟ್ಸ್ ಬ್ರೇಕ್ನ ತಗೊಳ್ಳೋ ಅಂಥದ್ದು. ಓಕೆ, ಅಂದರೆ ಎವ್ರಿ 30 ಮಿನಿಟ್ಸಿಗೆ 25 ಮಿನಿಟ್ಸ್ ಓದಿದ್ರೆ 5 ಮಿನಿಟ್ಸ್ ಬ್ರೇಕ್, ಈ ಥರ ತಗೊಳ್ತಾ ಹೋಗ್ತಾರೆ. ಓಕೆ, ಸೊ ಈ ಥರ ಅಂದರೆ 1 ಅವರಲ್ಲಿ 2 ಸೈಕಲ್ಸ್ ಕಂಪ್ಲೀಟ್ ಆಗಂಗೆ. ಓಕೆ, ಸೊ 25 ಮಿನಿಟ್ಸ್ ಪ್ಲಸ್ 10 ಮಿನಿಟ್ಸ್ ಬ್ರೇಕ್, 25 ಮಿನಿಟ್ಸ್ ಪ್ಲಸ್ 10 ಮಿನಿಟ್ಸ್ 5 ಮಿನಿಟ್ಸ್ ಬ್ರೇಕ್. ಸೊ ಈ ಥರ ತಗೊಂಡಾಗ 1 ಅವರ್ಗೆ 2 ಸೈಕಲ್ಸ್ ಕಂಪ್ಲೀಟ್ ಆದರೆ ಸೊ ಅದನ್ನು ಮಿನಿಮಮ್ ಅವರು 12 ಟು ಮ್ಯಾಕ್ಸಿಮಮ್ ಅಪ್ ಟು 16 ಸೈಕಲ್ವರೆಗೂ ಅವರು 1 ಡೇಯಲ್ಲಿ ಫಿಕ್ಸ್ ಮಾಡಿಟ್ಕೊಳ್ತಾರೆ. ಆ್ಯಂಡ್ ಮಧ್ಯ ಒಂದಿಷ್ಟು ಲಾರ್ಜ್ ಗ್ಯಾಪ್ಸ್ನ ತಗೊಳ್ತಾರೆ, ಒಂದು 15 to 30 ಮಿನಿಟ್ಸ್ ಗ್ಯಾಪ್ನ ಕೂಡ ತಗೊಳ್ತಾರೆ. ಅಂದರೆ ಸೊ ಇವಾಗ ಅಂದರೆ ಆಲ್ಮೋಸ್ಟ್ ಟಾಪರ್ಸ್ ಡೈಲಿ ನೀವು ಎಷ್ಟು ಟೈಮ್ ಓದ್ತೀರಾ ಅಂತ ಒಂದು ಕ್ವಶನ್ ಕೇಳಿದ್ರೆ ಅವ್ರು ಹೇಳೋ ಅಂಥದ್ದು ಏನಪ್ಪ ಅಂತ ಅಂದರೆ ನಾವು ಮಿನಿಮಮ್ 6 to ಮ್ಯಾಕ್ಸಿಮಮ್ 8 ಅವರ್ಸ್ವರೆಗೂ ಇನ್ ಎ ಡೇ ಓದ್ತೀವಿ ಅಂತ.
ಸೊ ಅಂದರೆ ಮಿನಿಮಮ್ 6 ಅವರ್ಸ್ ಅಂದರೆ 6 ಅವರ್ಸ್ನ ಬೈ 2 ಮಾಡಿದ್ರೆ 12 ಬರುತ್ತೆ, 12 ಸೈಕಲ್ಸ್. ಓಕೆ, 800 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ? ಆಲ್ಮೋಸ್ಟ್ ಮಲ್ಟಿಪ್ಲೈ ಬೈ 2 ಮಾಡಬೇಕು. 60 ಇಲ್ಲಿ 12 ಸೈಕಲ್ಸ್ ಆದರೆ ಅಲ್ಲಿ 16 ಸೈಕಲ್ಸ್ ಆಗುತ್ತೆ. ಸೊ ಎಂದು ಈ ಪೊಮೊಡೋರೋ ಮೆಥಡ್ನ ಫಾಲೋ ಮಾಡ್ತಾರೆ. ಓಕೆ, ಸೊ ಅಂದರೆ 12 to 16 ಸೈಕಲ್ವರೆಗೂ ಅವರು ಅಷ್ಟು ಟೈಮ್ನ ಓದೋದಕ್ಕೆ ಇಡ್ತಾರೆ. ಮಧ್ಯ 5 ಮಿನಿಟ್ಸ್ ಬ್ರೇಕ್. ಓಕೆ, ಸೊ ಅಂದರೆ ನೀವು ಒಂದು 6 ಅವರ್ಸ್ನ ಓದ್ತಾ ಇದ್ದೀವಿ ಅಂದರೆ ಡಿವೈಡ್ ಮಾಡ್ಕೊಳ್ಳಿ. ಮಾರ್ನಿಂಗ್ 3 ಅವರ್ಸ್, ಈವ್ನಿಂಗ್ 3 ಅವರ್ಸ್, ಇಲ್ಲ 8 ಅವರ್ಸ್ ಅಂದರೆ ಮಾರ್ನಿಂಗ್ 4 ಅವರ್ಸ್, ಈವ್ನಿಂಗ್ 4 ಅವರ್ಸ್, ಈ ಥರ ಡಿವೈಡ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಒಂದಿಷ್ಟು ಸೈಕಲ್ಸ್ ಅಂತ ಸಿಗುತ್ತೆ ಆ್ಯಂಡ್ ಅದರಲ್ಲಿ ಬ್ರೇಕ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟನ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಇನ್ನು ಏನಪ್ಪ ಅಂತ ಅಂದರೆ ಅವರದ್ದೇ ಆದಂತಹ ಒಂದು ನೋಟ್ಸ್ನ ಪ್ರಿಪ್ರೇಷನ್ ಮಾಡುವಂಥದ್ದು, ಅವರದ್ದೇ ಅಂತ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡುವಂಥದ್ದು ಆ್ಯಂಡ್ ಹಾಗೆ ಅವ್ರನ್ನ ಅವರೇ ಫೋಕಸ್ಡ್ ಆಗಿ ಇಟ್ಕೊಳ್ಳೋ ಅಂಥದ್ದು, ಇದೆಲ್ಲ ಟೆಕ್ನಿಕ್ನ ಅವರು ಲೈಫಲ್ಲಿ ಅವರು ಏನು ಮಾಡ್ಕೊಳ್ತಾ ಹೋಗ್ತಾರೆ, ಕಲ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂಥದ ಒಂಥರ ಡೈಲಿ ವರ್ಕ್ ಮಾಡೋಂಗೆ ಡೈಲಿ ರುಟೀನ್ ಆಗಿ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದರಿಂದ ಅವ್ರೇನಾಗುತ್ತೆ, ಎಕ್ಸಾಮ್ ಟೈಮಲ್ಲಿ ಯಾವುದೇ ವರೀಸ್ ಇಲ್ಲದೆ ಹೆಚ್ಚು ಕಾನ್ಫಿಡೆನ್ಸಲ್ಲಿ ಅವರು ಯಾವುದೇ ರೀತಿ ಕ್ವಶನ್ನ ಕೇಳಿದ್ರು ಆನ್ಸರ್ ಮಾಡುವಂಥ ಕೆಪಾಬಿಲಿಟಿನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಏಕೆಂದರೆ ಡೇ 1 ಸ್ಟಡಿ ಮಾಡೋದ್ರಿಂದ ಅವರಿಗೆ ಒಂದು ಆ ಕೆಪಾಬಿಲಿಟಿ ಬಿಲ್ಡ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ಸೊ ಅದು ಆ ಕಂಪ್ಲೀಟ್ ಹಾರ್ಡ್ ವರ್ಕಿಂದ ಏನು ಮಾಡ್ತಾರೆ, ಫೈನಲ್ವರೆಗೂ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ನ ಮಾಡ್ತಾ ಇರ್ತಾರೆ. ಕಾನ್ಸೆಪ್ಟ್ ಮ್ಯಾಪಿಂಗ್, ಫ್ಲ್ಯಾಶ್ ಕಾರ್ಡ್ಸ್ ಮಾಡ್ಕೊಳ್ಳೋ ಅಂಥದ್ದು, ಇದೆಲ್ಲದೂ ಒಂದು ಸ್ಮಾರ್ಟ್ ವರ್ಕ್ ಮಾಡಿ ಅವ್ರು ಏನಾಗ್ತಾರೆ ಎಕ್ಸಾಮಲ್ಲಿ ಟಾಪರ್ ಆಗಿರ್ತಾರೆ. ಓಕೆ, ಸೊ ನೀವು ಇದನ್ನೆಲ್ಲ ನಿಮ್ಮ ಲೈಫಲ್ಲಿ ಫಾಲೋ ಮಾಡಿದ್ದೇ ಆಗಲಿ, ಡೇ ಟು ಡೇ ಲೈಫಲ್ಲಿ ಸ್ಟಡೀಸ್ನ ಒಂದು ರುಟೀನ ಡೆವಲಪ್ ಮಾಡ್ಕೊಂಡೇ ಇರಲಿ, ನೀವು ಕೂಡ ನಿಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಟಾಪರ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಶೇರ್ ಮಾಡಿ, ಹಾಗೆ ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಹೀಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋದ ಜೊತೆಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.